ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಪಠ್ಯಪುಸ್ತಕದ ಅತ್ಯಂತ ಪ್ರಮುಖ ಪದ್ಯಗಳ ಭಾವಾರ್ಥ, ಪದ್ಯ ಭಾಗಗಳನ್ನು ಪೂರ್ಣಗೊಳಿಸುವ ವಿಧಾನ ಮತ್ತು ಜೀವನಕ್ಕೆ ಹತ್ತಿರವಾದ ಗಾದೆ ಮಾತುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಪರೀಕ್ಷೆಯ ದೃಷ್ಟಿಯಿಂದ ಈ ವಿಡಿಯೋ ನಿಮಗೆ ತುಂಬಾ ಸಹಕಾರಿಯಾಗಲಿದೆ. ಬನ್ನಿ ಆರಂಭಿಸೋಣ. ಪದ್ಯದ ಸಾರಾಂಶ ಮತ್ತು ಭಾವಾರ್ಥ. ಸವಿಚೈತ್ರ. ಪದ್ಯ. ಕವಿ ಕೆ.ವಿ. ಬಸವರಾಜ ಸಾದರ. ಕವನ ಸಂಕಲನ ಸಿಸಿಫಸರ ಸುತ್ತು. ಪದ್ಯದ ಸಾಲುಗಳು. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು, ಜಗಕ್ಕೆಲ್ಲ ಹೊಸ ಕಳೆಯ ತುಂಬಿತೆಂತು. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳೆಂತು. ಸಾರಾಂಶ. ಚೈತ್ರ ಮಾಸದ ಮತ್ತು ವಸಂತ ಕಾಲದ ಸೊಬಗನ್ನು ಕವಿ ಇಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ. ವಸಂತ ಋತುವಿನಲ್ಲಿ ಮರಗಿಡಗಳು ಹೊಸ ಚಿಗುರಿನಿಂದ ಕೂಡಿ ಹೂ ಹಣ್ಣುಗಳಿಂದ ಸಮೃದ್ಧವಾಗಿರುತ್ತವೆ. ಪಕ್ಷಿಗಳ ಚಿಲಿಪಿಲಿ ಗಾನವು ವಾತಾವರಣವನ್ನು ಸುಂದರಗೊಳಿಸುತ್ತದೆ. ಬಣ್ಣ ಬಣ್ಣದ ಹೂಗಳಿಂದ ಕೂಡಿದ ಹಸಿರು ಪರಿಸರವನ್ನು ಕಂಡರೆ ಭೂಮಿ ತಾಯಿಯು ನವವಧುವಿನಂತೆ ಶೃಂಗಾರಗೊಂಡಿದ್ದಾಳೆ ಎಂದು ಕವಿ ವರ್ಣಿಸಿದ್ದಾರೆ. ಯುಗಾದಿ ಹಬ್ಬವು ಹಳತನ್ನು ಮರೆತು ಹೊಸತನವನ್ನು ತರುತ್ತದೆ. ಬದುಕಿನ ಕಹಿ ಸಹಿಗಳನ್ನು ಸಮನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ಕವಿ ಇಲ್ಲಿ ನೀಡಿದ್ದಾರೆ. ಸದ್ದು ಮಾಡದಿರು ಪದ್ಯ. ಕವಿ ಸಿ.ಪಿ.ಕೆ. ಕವನ ಸಂಕಲನ ಹೊಗಸೆ. ಪದ್ಯದ ಸಾಲುಗಳು. ತಟ್ಟೆಯೊಳು ಕರ್ಪೂರ ಮಾನದಲ್ಲಿ ಕರಗುವಲು, ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿ, ನೀ ಕರ್ತವ್ಯವನ್ನು ಮುಗಿಸು ಕೂಗಾಡಿ, ಹಾರಾಡಿ ಫಲವೇನು. ಸಾರಾಂಶ. ನಾವು ಇಂದು ಪ್ರದರ್ಶನದ ಜೀವನಕ್ಕೆ ಮಾರು ಹೋಗುತ್ತಿದ್ದೇವೆ. ಅದರ ಬದಲಾಗಿ ಶಾಂತಿ, ಸಹನೆಯಿಂದ ನಮ್ಮ ಅಹಂಕಾರವನ್ನು ತ್ಯಜಿಸಿ ಬದುಕಬೇಕು. ಕರ್ಪೂರವು ತಟ್ಟೆಯಲ್ಲಿ ಕರಗುವಂತೆ, ದೀಪದ ಬೆಳಕಿಗೆ ಕತ್ತಲು ಸರಿಯುವಂತೆ ನಾವು ನಮ್ಮ ಬದುಕಿನ ಕರ್ತವ್ಯಗಳನ್ನು ಮೌನವಾಗಿ ಮಾಡಬೇಕು. ಅನಗತ್ಯವಾಗಿ ಕೂಗಾಡಿ ಹಾರಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಪ್ರೀತಿ ಮತ್ತು ತಾಳ್ಮೆಯೇ ಜೀವನದ ಯಶಸ್ಸಿನ ಸೂತ್ರ ಎಂದು ಕವಿ ವಿವರಿಸಿದ್ದಾರೆ. 3. ಪದ್ಯ ಭಾಗ ಪೂರ್ಣಗೊಳಿಸಿ ಬರೆಯುವುದು. ನಿಖರವಾದ ಸಾಲುಗಳು. ಪರೀಕ್ಷೆಯಲ್ಲಿ ಪದ್ಯ ಪೂರ್ಣಗೊಳಿಸಲು ಕೇಳಿದಾಗ ಈ ಕೆಳಗಿನ ಸಾಲುಗಳನ್ನು ಗಮನಿಸಿ. 1. ಬೋಧಿವೃಕ್ಷದ ಹಾಡು. ಪದ್ಯ 01. ಡಾ. ಬಸವರಾಜ ಸಬರದ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು, ಅಡವಿದಾರಿ ಹಿಡಿದನು. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. 2. ಗುರಿ. ಪದ್ಯ 04. ಎಂ. ಗೋಪಾಲಕೃಷ್ಣ ಅಡಿಗ. ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳಾತ್ಮವೆರಡಿರುವುದುಂಟೆ, ಒಂದು ಜೀವನಕ್ಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು. 4. ಗಾದೆ ಮಾತುಗಳ ವಿಸ್ತರಣೆ. ಎಲ್ಲಾ ಉದಾಹರಣೆಗಳು. ಉದಾಹರಣೆ 1. ಮಾತು ಮತ್ತು ಮೌನದ ಮಹತ್ವ. ಗಾದೆಗಳು. 1. ಮಾತೇ ಮುತ್ತು, ಮಾತೇ ಮೃತ್ಯು. 2. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. 3. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. 4. ಮಾತು ಬೆಳ್ಳಿ, ಮೌನ ಬಂಗಾರ. 5. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ವಿವರಣೆ. ಮನುಷ್ಯನಿಗೆ ಮಾತು ಅಮೂಲ್ಯವಾದುದು. ನಮ್ಮ ಮಾತು ಹಿತಮಿತವಾಗಿ ಮೃದುವಾಗಿರಬೇಕು. ಬಸವಣ್ಣನವರು ಹೇಳುವಂತೆ ನಮ್ಮ ಮಾತು ಮುತ್ತಿನ ಹಾರದಂತೆ ಇರಬೇಕು. ತಪ್ಪಾದ ಮಾತು ಅನಾಹುತಕ್ಕೆ ಕಾರಣವಾಗಬಹುದು. ಉದಾಹರಣೆ 2. ಕಾಯಕ ಮತ್ತು ಶ್ರಮದ ಮಹತ್ವ. ಗಾದೆಗಳು. 1. ದುಡಿಮೆಯೇ ದುಡ್ಡಿನ ತಾಯಿ. 2. ಕೈ ಕೆಸರಾದರೆ ಬಾಯಿ ಮೊಸರು. 3. ಕಾಯಕವೇ ಕೈಲಾಸ. 4. ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. 5. ಮನಸ್ಸಿದ್ದರೆ ಮಾರ್ಗ. 6. ಆಳಾಗಿ ದುಡಿ, ಅರಸನಾಗಿ ಉಣ್ಣು. ವಿವರಣೆ. ಈ ಎಲ್ಲಾ ಗಾದೆಗಳು ಪರಿಶ್ರಮದ ಮಹತ್ವವನ್ನು ಸಾರುತ್ತವೆ. ಸೋಮಾರಿತನ ಬಿಟ್ಟು ದೈಹಿಕ ಶ್ರಮದಿಂದ ದುಡಿದು ಬದುಕಬೇಕು. ಕಷ್ಟಪಟ್ಟರೆ ಮಾತ್ರ ಜೀವನದಲ್ಲಿ ಸುಖ ಮತ್ತು ಯಶಸ್ಸು ಲಭಿಸಲು ಸಾಧ್ಯ. ಇಂದಿನ ವಿಡಿಯೋದಲ್ಲಿ ನಾವು ಪದ್ಯಗಳ ಸಾರಾಂಶ, ಪದ್ಯ ಪೂರ್ಣಗೊಳಿಸುವ ವಿಧಾನ ಮತ್ತು ಗಾದೆ ಮಾತುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಈ ಮಾಹಿತಿ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಸಹಾಯವಾಗಲಿ ಎಂದು ಹಾರೈಸುತ್ತೇನೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ.